ಬಿಸಿ ಬಿಸಿಯಾಗಿರೋ ಸೂಪಲ್ಲಿ ಈ ಹಗುರವಾದ ಬೋಂಡಾನ ಹಾಕ್ಕೊಂಡು ತಿನ್ನೋದು ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು 1 ಕಪ್ನಷ್ಟು ಉದ್ದಿನ ಬೇಳೆನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. 2-3 ಸಲ ಚೆನ್ನಾಗಿ ತೊಳ್ಕೋಬೇಕು. ಕ್ಲಿಯರಾಗಿ ನೀರು ಬರೋ ತನಕ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸುಮಾರು ಒಂದು 4-5 ಗಂಟೆ ಕಾಲ ನೆನೆಯೋಕ್ಕೆ ಬಿಡಬೇಕು. ಚೆನ್ನಾಗಿ ನೆಂದಿರಬೇಕು. ನೆಂದ ಮೇಲೆ ನೀರನ್ನೆಲ್ಲ ತೆಗೆದು ಸಂಪೂರ್ಣವಾಗಿ ನಾನು ಗ್ರೈಂಡರಲ್ಲಿ ರುಬ್ಕೊಂಡಿದ್ದೀನಿ. ನೀವು ಬೇಕಾದರೆ ಮಿಕ್ಸಿನಲ್ಲಿ ರುಬ್ಕೋಬೋದು. ಮಿಕ್ಸಿನಲ್ಲಿ ರುಬ್ಕೊಳ್ಳೋವಾಗ ಮೋಟಾರು ಸ್ವಲ್ಪ ಹೀಟ್ ಆಗುತ್ತೆ. ಹಾಗಾಗಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಅದನ್ನು ನಂತರ ರುಬ್ಕೋಬೋದು. ಆದರೆ ನುಣ್ಣಗೆ ರುಬ್ಕೋಬೇಕು. ತುಂಬ ಕಡಿಮೆ ನೀರನ್ನು ಹಾಕ್ಕೋಬೇಕು. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ರುಬ್ಕೊಂಡು. ಅದನ್ನು ಈ ರೀತಿಯಾಗಿ ಚೆನ್ನಾಗಿ ಒಂದು 4-5 ನಿಮಿಷ ಬೀಟ್ ಮಾಡಬೇಕು. ಆಗ ತುಂಬ ಹಗುರವಾಗಿ ಫ್ಲಫಿಯಾಗಿ ಗೂಡಾಗಿ ಬೋಂಡ ಬರುತ್ತೆ. ಈ ರೀತಿ ಮಾಡೋದು ತುಂಬ ಮುಖ್ಯ. ಈಗ ನಾನು ಮಾಡ್ಕೊಂಡಿದ್ದಾಗಿದೆ ಈ ರೀತಿಯಾಗಿ. ಇದನ್ನು ಒಂದು ಸಲ ಚೆಕ್ ಮಾಡಿ ನೋಡ್ಕೊಂಡು ಬಿಡೋಣ. ಅದಕ್ಕೆ ಸ್ವಲ್ಪ ಹಿಟ್ಟು ತಗೊಂಡು ಒಂದು ಬಟ್ಲಲ್ಲಿ ನೀರು ತಗೊಂಡು ಅದಕ್ಕೆ ಈ ಹಿಟ್ಟನ್ನು ಹಾಕ್ಕೋಬೇಕು. ಅದು ತೇಲ್ತಾ ಇದೆ ಅಂತಾದರೆ ನಾವು ಬೀಟ್ ಮಾಡಿರೋದು ಸಾಕು ಅಂತ. ನೋಡಿ ಈಗ ತೇಲ್ತಾ ಇದೆ. ಇದು ಒಂದು ಟೆಸ್ಟ್ ಮಾಡ್ಕೊಳ್ಳೋ ರೀತಿ. ನೀವು ಏನೇ ಮಾಡಿದ್ರೂ ಅದು ನೀರಲ್ಲಿ ಹರಡ್ಕೊಳ್ಳಲ್ಲ. ಹಾಗಾಗಿ ಇದು ಪರ್ಫೆಕ್ಟಾಗಿ ನಾವು ನೋಡಿಕೊಂಡು ನಂತರ ಮುಂದುವರಿಬೋದು. ಈ ರೀತಿಯಾಗಿ ಇದು ತೇಲ್ಬೇಕು ಹಗುರವಾಗಿ. ಆಗ ನಿಮ್ಮ ಉದ್ದಿನ ವಡೆ ಆಗಲಿ ಅಥವಾ ಬೋಂಡ ಆಗಲಿ ತುಂಬ ಚೆನ್ನಾಗಿ ಒಳಗಡೆ ಫ್ಲಫಿಯಾಗಿ ಬರುತ್ತೆ. ಈಗ 1 ಇಂಚಿನಷ್ಟು ಶುಂಠಿ ಕಟ್ ಮಾಡ್ಕೊಂಡಿರೋ ಅಂಥದ್ದು, 1 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋ ಅಂಥದ್ದು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಕಾಯಿನ ಸಣ್ಣದಾಗಿ ಚೂರು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೀವು ಬೇಕಾದ್ರೆ ಇದಕ್ಕೆ ಮೆಣಸನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಾಕಿಲ್ಲ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಮಾಡಿಕೊಂಡು ನಿಮಗೆ ಹೆಚ್ಚು ಖಾರ ಬೇಕು ಅಂತಂದರೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಈಗ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಗರಿ ಬರಬೇಕು ಅಂತಂದರೆ ಇದನ್ನು ಹಾಕ್ಕೋಬೋದು. ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ಒಂದು ಚೂರು ನೀರನ್ನು ಬಳಸದೆ ಈ ಹದದಲ್ಲೇ ಇರಬೇಕು. ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಎಣ್ಣೆ ಈಗಾಗಲೇ ಕಾಯೋಕ್ಕೆ ಇಟ್ಟಿರಬೇಕು. ಎಣ್ಣೆ ಚೆನ್ನಾಗಿ ಕಾದಾಗ ಇದನ್ನು ಹಾಕ್ಕೊಳ್ಳೋದು. ಇಲ್ಲಿ ನಾನು ಒಂದು ಬಟ್ಲಲ್ಲಿ ನೀರನ್ನು ಸಹ ಇಟ್ಕೊಂಡಿದ್ದೀನಿ. ಯಾವಾಗಲೂ ನೀರಲ್ಲಿ ಕೈಯನ್ನು ಅದ್ಕೊಂಡು ಆನಂತರ ನಿಮಗೆ ಯಾವ ಸೈಜಿನ ವಡೆ ಅಥವಾ ಬೋಂಡ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಎಣ್ಣೆಯಲ್ಲಿ ಕರಿಯೋ ಅಂಥದ್ದು. ಈಗ ಪ್ರತಿಯೊಂದು ಸಲವೂ ನಾವು ಕೈಯನ್ನು ನೀರಲ್ಲಿ ಅದ್ಕೋಬೇಕಾಗತ್ತೆ. ಆದಷ್ಟು ನೀರನ್ನು ತೆಗೆದು ಬಿಡಬೇಕು ಕೈಯಿಂದ. ಇಲ್ಲ ಅಂತಂದರೆ ಆ ನೀರೆಲ್ಲ ಬ್ಯಾಟರ್ಗೆ ಸೇರಿಕೊಂಡು ತುಂಬ ತೆಳ್ಳಗಾಗೋ ಸಾಧ್ಯತೆಗಳು ಇರುತ್ತೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ನಿಮಗೆ ಯಾವ ಸೈಜಿನ ಬೋಂಡ ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೋತಾ ಹೋಗಬೇಕು. ಈಗ ಇಲ್ಲಿ ನಾನು ಸುಮಾರು 4 ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಸಣ್ಣ ಸಣ್ಣ ಗುಳ್ಳೆಗಳು ಬಂದಾಗ ಅದು ತಳದಲ್ಲಿ ಹೋಗಿ ಕೂತ್ಕೊಳ್ಳಲ್ಲ. ಸ್ವಲ್ಪ ಹೊತ್ತಿನ ನಂತರ ಅದನ್ನು ತಿರುಗಿಸಿ ಹಾಕಿ ಎಲ್ಲ ಬದಿಯಲ್ಲೂ ಒಳ್ಳೆ ಕಲರ್ ಬರೋ ತನಕ, ಮತ್ತು ಒಳಗಡೆ ಕೂಡ ಚೆನ್ನಾಗಿ ಬೇಯಬೇಕು. ತುಂಬ ಗರ್ಗರಿಯಾಗಿ ಆಗಬೇಕು. ಅಲ್ಲಿ ತನಕ ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ಈಗ ನಿಧಾನಕ್ಕೆ ಕಲರು ಚೇಂಜ್ ಆಗ್ತಾ ಇದೆ. ತುಂಬ ಗರ್ಗರಿಯಾಗಿ ಆಗ್ತಾ ಇದೆ. ಮೀಡಿಯಂ ಉರಿನಲ್ಲಿ ಇದನ್ನು ಕರಿಬೇಕು. ಈಗ ಆಗಿದೆ ಅಂತಾದರೆ ಇದನ್ನು ತೆಕ್ಕೊಂಡು ಬಿಡೋಣ. ಇದೇ ರೀತಿಯಾಗಿ ಮಿಕ್ಕ ಹಿಟ್ಟಿನಿಂದ ಕೂಡ ಬೋಂಡ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು 4, 5, 6 ಈ ರೀತಿಯಾಗಿ ಹಾಕ್ಕೊಂಡು ಎಣ್ಣೆಯಲ್ಲಿ ಒಟ್ಟಿಗೆ ಕರಿಬೋದು. ಈಗ ಎಲ್ಲವನ್ನು ನಾನು ಕರೆದು ಇಟ್ಕೊಂಡಿದ್ದೀನಿ. ಈಗ ಆಗಿದೆ. ಇದು ಒಳ್ಳೆ ಕಲರ್ ಬಂದಿದೆ. ತೆಕ್ಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ಒಂದು ಸಾಧಾರಣವಾದ ಒಂದು ಕಾಯಿ ಚಟ್ನಿ ಮಾಡಿಕೊಂಡು ನೀವು ಇದ್ರ ಜೊತೆ ಸರ್ವ್ ಮಾಡ್ಬೋದು. ಇದು ಕೂಡ ಒಳ್ಳೆ ಕಾಂಬಿನೇಷನ್ನು. ಸಂಜೆ ಸ್ನ್ಯಾಕ್ಸ್ಗೆ ಕಾಫಿ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಈಗ
ಈ ಥರ ತುಂಬ ಹಗುರವಾದ ಒಂದು ಬೋಂಡನ ಈ ಥರ ಮಾಡಿದಾಗ ಒಳಗಡೆ ತುಂಬ ಹಗುರವಾಗಿ ತುಂಬ ರುಚಿಯಾಗಿ ಕೂಡ, ಯಾಕೆಂದರೆ ಕಾಯಿ ಚೂರು ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಕಾಯಿ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ನು. ಇದೇ ಬೋಂಡಾನ ಬಳಸ್ಕೊಂಡು ಬೋಂಡಾ ಸೂಪ್ ಅಂತ ಮಾಡ್ತಾ ಇದ್ದೀನಿ. ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ನಾನು ಕುಕ್ಕರ್ಗೆ 3/4 ಕಪ್ನಷ್ಟು ಹೆಸರು ಬೇಳೆನೆ ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಬಿಡೋಣ. ಒಂದು 2 ಬಾರಿ ತೊಳ್ಕೊಂಡು ಬಿಡಬೇಕು. ಈಗ ತೊಳ್ಕೊಂಡಿದ್ದಾದ ಮೇಲೆ ಇದಕ್ಕೆ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೋತಾ ಇದ್ದೀನಿ. ಮೆತ್ತಿಗೆ ಬೇಯಿಸ್ಕೋಬೇಕು. ಒಂದು 2 ವಿಷಲ್ಲು ಅಥವಾ 3 ವಿಷಲ್ ಆದರೂ ಪರವಾಗಿಲ್ಲ. ಈಗ ಬೆಂದಿದೆ ಇದು. ಈ ಥರ ಮೆತ್ತಿಗೆ ಬೆಂದಿರಬೇಕು. ಇದನ್ನು ನೀವು ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು. ಎಲ್ಲೂ ಬೇಳೆ ಕಾಣಿಸ್ಬಾರ್ದು. ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡು ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಇಂಚಿನಷ್ಟು ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು, 1 ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು, ಒಂದು 4-5 ಕರಿಬೇವಿನ ಎಲೆ ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ. ಈಗ ಶುಂಠಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಇದಕ್ಕೆ 1 ಟೊಮೆಟೊ ಹುಳಿ ಇಲ್ಲದೆ ಇರೋದನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸಂಪೂರ್ಣವಾಗಿ ಮೆತ್ತಗಾಗೋ ತನಕ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಈಗ ನೋಡಿ ಮೆತ್ತಗಾಗಿದೆ. ಇಷ್ಟ ಆದರೆ ಸಾಕು. ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ನಷ್ಟು ಕಲರ್ದು ಮೆಣಸಿನಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು. ನಿಮಗೆ ಕಲರ್ ಏನು ಬೇಡ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಈಗ ಅದನ್ನು ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ಈಗ ನಾವು ಬೇಯಿಸ್ಕೊಂಡಿದ್ವಲ್ಲ ಬೇಳೆ, ಅದನ್ನು ಈ ಥರ ತೆಳ್ಳಗೆ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಇದೆ, ಹಾಗಾಗಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು. ಸುಮಾರು ಒಂದು 3 ರಿಂದ 4 ನಿಮಿಷ ಕುದಿಬೇಕು. ಗಟ್ಟಿಯಾಗಿದೆ ಅಂತ ಆದರೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಕುದಿ ಬರ್ತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಈಗ 3-4 ನಿಮಿಷ ಇದು ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು. ಇದಕ್ಕೆ ಒಂದು 4-5 ಮೆಣಸು ಕುಟ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಚೆನ್ನಾಗಿ ಕುದೀತಾ ಇದೆ. ಈಗ ನಿಮಗೆ ಯಾವ ಒಂದು ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗತ್ತೆ. ಈಗ ಕೊನೆಯಲ್ಲಿ ಚೆನ್ನಾಗಿ ಕುದ್ದಿದೆ ಅಂತ ಆದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು. ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ. ಒಂದು ಬೌಲಲ್ಲಿ ಈ ಬಿಸಿಯಾಗಿರೋ ಒಂದು ಸೂಪನ್ನು ಹಾಕ್ಕೊಂಡು ಇದಕ್ಕೆ ನಾವು ಈಗಾಗಲೇ ಮಾಡ್ಕೊಂಡಿರೋ ಉದ್ದಿನ ಬೋಂಡಾನ ಹಾಕ್ಕೊಂಡು ತಕ್ಷಣ ಸರ್ವ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.